ಓಂ ನಮೋ ಶ್ರೀ ಸೂರ್ಯಾಯ ಸಹಸ್ರ ಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಂಚಿತಂ ಪೂರ್ಯ ವಿಜಯ ಜಯಪ್ರದ ಸಮಸ್ತ ದೋಷ ನಿವಾರಣಾಯ ಓಂ ಹ್ರೀಂ ಶ್ರೀಂ ಸೂರ್ಯ ನಮಃ. ಓಂ ನಮೋ ಭಗವತಿ ನಮೋ ಇಚ್ಛಿತ ಪರಿಪೂರ್ಣ ದೇವಿ ಕ್ಲಾಂ ಕ್ಲೀಂ ಜಯ ಜಯ ಸರ್ವತ್ರ ವಿಜಯೋ ಭವ. ಓಂ ಐಂ ಶ್ರೀಂ ಕ್ಲೀಂ ಮಮಕಾರ ದೇವಿ ಆಗಚ್ಚ ಸ್ವಾಹ. ಎಲ್ಲ ಜನತಾ ಟಿ ವಿ ವಾಹಿನಿ ವೀಕ್ಷಕರಿಗೆಲ್ಲ ನಿಮ್ಮ ನಮೋ ರಜತ್ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಶನಿ ವಕ್ರತ್ವದ ಬಗ್ಗೆ ನಾವು ಮಾತಾಡೋಣ. ನೋಡಿ, ಶನಿ ವಕ್ರತ್ವ ಅನ್ನೋದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ರಾಶಿಗೆ 30 ವರ್ಷಕ್ಕೆ ಒಂದು ಸರಿ ಆ ರಾಶಿಗೆ ಪ್ರವೇಶ ಮಾಡುವಂಥದ್ದು ಶನಿಗ್ರಹ. ಆ ಶನಿಗ್ರಹ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಮಗೆ ಒಂದೊಂದು ಸರಿ ಒಂದೊಂದು ಫಲಗಳನ್ನ ಕೊಡುವಂಥದ್ದು. ಯಾಕಂದರೆ ಶನಿಗ್ರಹ ಯಾವ ನಕ್ಷತ್ರ ಮೇಲೆ ಬರ್ತಾನೆ, ಆ ಪಾದಗಳ ಮೇಲೆ ಬರ್ತಾನೆ, ಆ ಒಂದು ಸಂಬಂಧಪಟ್ಟಾಗಿ ಕೆಲವೊಂದು ಆ ಒಂದು ನಮಗೆ ಪ್ರತಿಫಲಗಳನ್ನ ಕೊಡುವಂಥದ್ದು. ರಾಜಕೀಯ ಆಗಿರ್ಬೋದು, ಅಥವಾ ಕೆಲವೊಂದು ರಾಶಿಗಳಾಗ್ಬೋದು, ಅಥವಾ ಒಂದು ಮೇದಿನಿ ಜ್ಯೋತಿಷ್ಯ ಅಂದರೆ ಒಂದು ಜಗತ್ತಿಗೆ ಶನಿಯ ವಕ್ರತ್ವದಿಂದ ಏನೇನು ತೊಂದರೆಗಳಾಗ್ಬೋದು. ಹಾಗಾಗಿ ನಾವು ಇನ್ನು ಶನಿಯ ಒಂದು ಏನಿದೆ ತುಂಬ ಅಪಾರವಾದ ಒಂದು ಪರಿಣಾಮಗಳು ನಮ್ಮ ಒಂದು ಜಗತ್ತಿನ ಮೇಲೆ ಅಥವಾ ಮನುಷ್ಯನ ಮೇಲೆ, ಪರಿಸರದ ಮೇಲೆ, ನಿಸರ್ಗದ ಮೇಲೆ ಬೀಳುತ್ತೆ. ಹಾಗಾಗಿ ಪ್ರಮುಖವಾಗಿ ನೋಡಿ, ಶನಿಗ್ರಹ ಅಂದ್ರೇ ಕೂಡ ತುಂಬ ದೊಡ್ಡ ಗ್ರಹ, ಪ್ರಬಲವಾದ ಗ್ರಹ, ಮಂದ ಗ್ರಹ ಅಂತ ಹೇಳ್ತೀವಿ. ನೋಡಿ, ನವಗ್ರಹಗಳಲ್ಲಿ ಸಾಮಾನ್ಯವಾಗಿ ತುಂಬ ದೊಡ್ಡ ಗ್ರಹ ಅಂದರೆ ಶನಿಗ್ರಹ. ಅದರಲ್ಲೂ ಶನಿಗ್ರಹದ ನಂತರ ಬರುವಂಥದ್ದು ಗುರುಗ್ರಹ. ಇನ್ನು ಮಿಕ್ಕಿದೆಲ್ಲ ಗ್ರಹಗಳು ತುಂಬ ಒಂದು ಸಣ್ಣದಾದ ಒಂದು ಗ್ರಹಗಳು ಇರುವಂಥದ್ದು. ಅದರಲ್ಲಿ ಶನಿಗ್ರಹ ಮುಖ್ಯವಾಗಿ ಏನಂದರೆ ತುಂಬ ಗಾತ್ರದ ಒಂದು ಗ್ರಹ ಇದು. ಅಂದರೆ ಸಾಮಾನ್ಯ ನಡೆಯುತ್ತು. ಈ ಒಂದು ವಿಚಾರವಾಗಿ ನಾವು ಹೇಳೋದಿದ್ರೆ, ಶನಿಗ್ರಹ ನಮಗೆ 13 ತಾರೀಕು, ಈ ಒಂದು ತಿಂಗಳು 13ನೇ ತಾರೀಕು ಜುಲೈ 2025 ಪ್ರಾರಂಭ ಆದರೆ ವಕ್ರತ್ವ ನಮಗೆ ಅಕ್ಟೋಬರ್ 28ನೇ ತಾರೀಕು ತನಕ ಇರುತ್ತೆ. ನವಂಬರ್ 28ನೇ ತಾರೀಕು ತನಕ ನಮಗೆ ಈ ಒಂದು ವಕ್ರತ್ವ ತ್ಯಾಗ ಇರೋಂಥದ್ದು. ಸುಮಾರು 138 ದಿನಗಳ ಕಾಲ ಶನಿ ವಕ್ರತ್ವವನ್ನು ನಾವು ನೋಡ್ಬೋದು. ನೋಡಿ, ಶನಿ ವಕ್ರತ್ವ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಹೇಳೋದಿದ್ರೆ, ವಕ್ರತ್ವ ಅಂದ್ರೇನು ಅಂದರೆ ಹಿಂದೆ ಬರೋದಂಥದ್ದು ಒಂದು ವಾಡಿಕೆ. ವಕ್ರ ಅಂದ್ರೆ ಹಿಂದೆ ಬರೋವಂಥದ್ದು, ಸರಿಯಾದ ರೀತಿ ಅಂದರೆ ಸರಿ ಮಾರ್ಗದಲ್ಲಿ ಅಂದರೆ ಮುಂದೆ ಹೋಗುವಂಥದ್ದು. ಹಾಗಾಗಿ ಈಗ ಒಂದು ಉದಾಹರಣೆ ಕೊಡಬೇಕಂದ್ರೆ, ನಾವು ಈಗ ಟ್ರೈನ್ ಹೋಗ್ತಾ ಇರುತ್ತೆ, ನಾವು ಕೂತಿರ್ತೀವಿ, ನಮ್ಗಿನ್ನ ಪಕ್ಕದಲ್ಲಿರೋ ಟ್ರೈನ್ ತುಂಬ ಒಂದು ವೇಗವಾಗಿ ಹೋದಾಗ ಏನಾಗುತ್ತೆ, ನಮಗೆ ನಾವೆಲ್ಲೋ ಹಿಂದೆ ಹೋಗ್ತಿದ್ದೀವಿ ಅನ್ನೋ ಒಂದು ಭಾಸ ಆಗುತ್ತೆ. ಸೊ ಅದೇ ವಕ್ರತ್ವ. ಹಾಗಾಗಿ ನೋಡಿ, ಈ ಒಂದು 12 ರಾಶಿಗಳಲ್ಲಿ ವಕ್ರತ್ವ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ, ಸಾಮಾನ್ಯವಾಗಿ ಇಲ್ಲ ಅನ್ನಪ್ಪ ವಕ್ರತ್ವ ಬಂದರೆ ಎಲ್ಲ ರಾಶಿಗಳು ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪು. ಯಾಕಂದರೆ 12 ರಾಶಿಗಳಲ್ಲಿ ನಮಗೆ 27 ನಕ್ಷತ್ರಗಳಲ್ಲಿ ಯಾವ್ಯಾವ ಪಾದದ ಮೇಲೆ ಯಾವ ಶನಿ ನಕ್ಷತ್ರ ಕೂತಿದ್ದಾನೆ, ಅವರವರ ಜಾತಕದ ಮೇಲೆ, ಅವರವರ ಬಲದ ಮೇಲೆ ಒಂದು ಪ್ರಭಾವ ಬೀರುವಂಥದ್ದು. ಎಷ್ಟೋ ಜನಗಳಿಗೆ ಏನಾಗುತ್ತೆ, ಜಾತಕದಲ್ಲಿ ಶನಿಗ್ರಹ ವಕ್ರನಾಗಿರ್ತಾನೆ, ಅಂಥವ್ರಿಗೆ ವಕ್ರದಲ್ಲಿ ತುಂಬ ಅನುಕೂಲ ಆಗುವಂಥದ್ದು. ಅದೇ ಕೆಲವರು ಜಾತಕದಲ್ಲಿ ಸರಿಯಾದ ರೀತಿಯಲ್ಲಿ ಶನಿಗ್ರಹ ಚೆನ್ನಾಗಿತ್ತು ಅಂದರೆ, ಅವ್ರು ವಕ್ರತ್ವ ಬಂದಾಗ ಅವ್ರ ಎಲ್ಲ ಕೆಲಸಗಳು ಬಿಗಡಾಯಿಸುವಂಥದ್ದು, ಮಂದಗತಿ ಸಾಗುವಂಥದ್ದು. ನೋಡಿ, ಯಾರಿಗೊಬ್ರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅನ್ನೋ ಒಂದು ಸಮಯದಲ್ಲಿ ವಕ್ರತ್ವ ಬಂತು ಅಂದರೆ, ಪ್ರಮೋಷನ್ ಆಗಿರುತ್ತೆ, ಅದಕ್ಕೆ ಫೈಲ್ ಮುಂದೆ ಹೋಗಿರಲ್ಲ. ಯಾರೋ ಒಂದು ಅಧಿಕಾರಿಗಳು ಬರೆದಿರೋ ಒಂದು ಸಿಗ್ನೇಚರ್ ಸಹಿ ಹಾಕ್ದಿರ ಆ ಪ್ರಮೋಷನ್ ಹೋಗೋದಿಲ್ಲ. ಅದು ಏನೋ ಒಂದು ಪ್ರಮೋಷನ್ ಆಗಿರುತ್ತೆ, ಒಂದು ಒಳ್ಳೆ ಇಂಕ್ರಿಮೆಂಟ್ ಆಗಿರುತ್ತೆ. ಆ ಇಂಕ್ರಿಮೆಂಟ್ ಬರೋದಕ್ಕೆ ಇವ್ರು ಯಾರೊಬ್ಬರು ಮ್ಯಾನೇಜರು, ಹ್ಯೂಮನ್ ರೈಟ್ಸ್ HR ಅವ್ರು ಬಂದಿರಲ್ಲ, ಅವರೆಲ್ಲ ಹೋಗಿರ್ತಾರೆ. ಆ ಥರ ಒಂದು ವಿಳಂಬ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಕೆಲವೊಂದು ರಾಶಿಗಳಿಗೆ ತುಂಬ ಪ್ರಬಲವಾಗಿ ತೊಂದರೆ ಆಗುವಂಥದ್ದು ನಾವು ನೋಡಿದ್ದೀವಿ ರಾಜಕೀಯವಾಗಿ. ಅದು ನೋಡಿ, ಮೊನ್ನೆ ಏರೋಪ್ಲೇನ್ ಕೂಡ ಆಯಿತು, ಅಹಮದಾಬಾದಲ್ಲಿ ಏರೋಪ್ಲೇನ್ ಆಯಿತು. ಸೊ ಈ ರೀತಿ ಹವಾಮಾನಗಳು, ಶನಿ ಅಂದ್ರೇನು, ಹವಾ ಅಂದರೆ ಗಾಳಿಗೆ ಸಂಬಂಧಪಟ್ಟಾಗ ಅಧಿಪತಿ ಆಗ್ತಾನೆ ಶನಿ. ಅಂದರೆ ನೋಡಿ, ಯಾರಿಗೆ ಸಾಮಾನ್ಯ ಶನಿಗೆ ನಾವು ಯಾವ ರೀತಿ ಹೇಳ್ತೀವಿ, ಶನಿ ಬಂದು ಆಯುಷ್ಗೂ ಅವನೇ ಕಾರಕ, ಮತ್ತು ನಮಗೆ ಒಂದು ಮೃತ್ಯುಗೂ ಅವನೇ ಕಾರಕ, ಶನಿ ಕಾರಕ ಅಂತ ಹೇಳ್ತೀವಿ. ಮತ್ತು ಕಬ್ಬಿಣಕ್ಕೆ ಅವನೇ ಕಾರಕ ಆಗ್ತಾರೆ, ಮೂಳೆಗೆ ಕೂಡ ಅವರೇ ಕಾರಕ ಆಗುವಂಥದ್ದು. ಮತ್ತು ಕರ್ಮಕಾರಕ ಅವನು ಅಂದರೆ ಕೆಲಸ ಕಾರ್ಯಗಳಿಗೆ ಅವನೇ ಕಾರಕ. ನೋಡಿ, ಸಾಮಾನ್ಯವಾಗಿ ಯಾರ ಜಾತಕದಲ್ಲಿ ಶನಿ ಕೆಟ್ಟಿರ್ತಾನೆ, ಸಾಮಾನ್ಯವಾಗಿ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ. ಸಿಕ್ಕಿದ್ರೂ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಬಂದಿರೋ ಯಾವುದೊಂದು ಒಳ್ಳೆ ಕೆಲಸ ಸಿಗುತ್ತೆ ಮತ್ತು ಅದು ಹೋಗುವಂಥದ್ದು. ಆದರೆ ಪರ್ಮನೆಂಟ್ ಜಾಬ್ ಅವ್ರಿಗೆ ಇರೋದಿಲ್ಲ. ಆದರೆ ಯಾರ ಜಾತಕದಲ್ಲಿ ಶನಿಗ್ರಹ ನೋಡಿ, ನಮಗೆ 1ನೇ ಮನೆ, 3ನೇ ಮನೆ, 10ನೇ ಮನೆ, 11ನೇ ಮನೆ ಯಾರ ಜಾತಕದಲ್ಲಿ ಇರ್ತಾರೋ ಆ ಜಾತಕದಲ್ಲಿ ತುಂಬ ಪ್ರಬಲವಾಗಿರ್ತಾರೆ. ಅಂದರೆ ಜಾತಕದಲ್ಲಿ 3, 6, 10, 11 ಮನೆಗಳಲ್ಲಿ ಪ್ರಬಲವಾಗಿರ್ತಾರೆ. ಅಂದರೆ 3ನೇ ಮನೆಯಲ್ಲಿ ಶೌರ್ಯ, ಧೈರ್ಯವಾಗಿ ಮುನ್ನುಗ್ಗುವಂಥದ್ದು, ಮಿಲಿಟ್ರಿ ಆಗಲಿ, ಪೊಲೀಸ್ ಆಗಲಿ, ಅಥವಾ ಯಾವುದೋ ಒಂದು ಸೆಕ್ಯೂರಿಟಿ ಒಂದು ಇದರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಧಿಕಾರದಲ್ಲಿ ಇರುವಂಥದ್ದು, ಯಾರೊಬ್ಬರಿಗೆ ದೊಡ್ಡ ಮಂತ್ರಿಗಳಿಗೆ ಅವರು ಹಿಂದೆ ಬೆನ್ನೆಲುಬಾಗಿ ಬಾಡಿಗಾರ್ಡ್ ಇರುವಂಥದ್ದು, ಹೀಗೆ ಹಲವಾರು ರೀತಿ ನೋಡೋದು. ಅದೇ ನಾವು ನಮ್ಮ 6ನೇ ಮನೆಯಲ್ಲಿತ್ತು ಅಂದರೆ ಶತ್ರುನಾಶ. ಎಂಥ ಒಂದು ಪ್ರಬಲವಾದ ಶತ್ರು ಇದ್ದರೂ ಕೂಡ ಅವ್ರನ್ನ ಜಯಿಸೋಕ್ಕಾಗೋದಿಲ್ಲ, ಅಷ್ಟು ಪ್ರಬಲವಾಗಿರ್ತಾರೆ. ಆಮೇಲೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ದುಡ್ಡು ಕಾಸು ಮಾಡೋವಂಥದ್ದು. ಅವ್ರು ನೋಡಿ, ಯಾರಿಗೆ 6ನೇ ಮನೇಲಿ ಇರ್ತಾರೆ, ಅವ್ರು ಎಷ್ಟೇ ದುಡ್ಡಿರಲಿ,
ಕಾಸು ಇಲ್ಲದೆ ಇರಲಿ ಪ್ರತಿನಿತ್ಯ ಕೆಲಸ ಮಾಡ್ತಾನೇ ಇರ್ತಾರೆ. ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲೇ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಅವ್ರು ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಬೇಕಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಿರೋ ತಂದೆ ತಾಯಿಗೆ ಗೊತ್ತಿರುತ್ತೆ. ಆ ಮಕ್ಕಳು 6ನೇ ಮನೆಯಲ್ಲಿ ಶನಿ ಇತ್ತು ಅಂದರೆ ಪ್ರತಿನಿತ್ಯ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ. ಸೊ ಹಾಗೆ ಶನಿ ತುಂಬ ಒಂದು ಪ್ರಬಲವಾದ ಗ್ರಹ. ಅದೇ ರೀತಿ ನಮಗೆ ಶನಿ 10ನೇ ಮನೆಯಲ್ಲಿದ್ದರೂ ಕೂಡ ಒಂದು ಒಳ್ಳೆಯ ಕೆಲಸ ಕೊಡ್ತಾನೆ, ಅಧಿಕಾರ ಕೊಡ್ತಾನೆ. ರಾಜಯೋಗದಲ್ಲಿ ಒಂದು ಪ್ರಬಲವಾದ ಒಂದು ಅಧಿಕಾರವನ್ನು ಕೊಡ್ತಾನೆ. ನೋಡಿ, ಯಾರ ಜಾತಕದಲ್ಲಿ ನೋಡಿ ರವಿ ಮಾತ್ರ ನಿಮಗೆ ದಶಮದಲ್ಲಿದ್ದರೆ ನಿಮ್ಗೆ ಆ ರಾಜಕೀಯದಲ್ಲಿ ಎಂಟ್ರಿ ಆಗೋದಿಲ್ಲ. ಆದರೆ ಆ ಶನಿ ಕೂಡ ನಿಮ್ಗೆ ದಶಮದಲ್ಲಿತ್ತು ಅಂದರೆ ರಾಜಕೀಯಕ್ಕೆ ಕೊಡ್ತಾನೆ. ಯಾಕಂದರೆ ಅಪ್ಪ ಮಗ ಅವರು ಕೆಲವೊಂದು ಸಮಯದಲ್ಲಿ ಒಬ್ಬರು ರವಿ ಬಲವಾಗಿದ್ದರೆ ಕೆಲವೊಂದು ಸಮಯದಲ್ಲಿ ಶನಿ ಬಲವಾಗಿರ್ತಾರೆ. ಸೊ ಒಟ್ಟಿಗೆ ಎರಡೂ ಒಂದೇ ಕರ್ಮಕಾರಕ. ಈ ಕಡೆ ರವಿನೂ ಅಷ್ಟೇ ಕೂಡ ತುಂಬ ಒಂದು ಪ್ರಬಲವಾದ ಗ್ರಹ. ಹಾಗಾಗಿ ಶನಿ ದಶಮದಲ್ಲಿದ್ದರೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು, ಒಳ್ಳೆ ಆಫೀಸರ್ ಆಗುವಂಥದ್ದು, ಒಳ್ಳೆಯ ಒಂದು ಮಂತ್ರಿಗಿರಿ ಸಿಗುವಂಥದ್ದು ನಿಮಗೆ. ಆದರೆ 11ರ ಮನೆಯಲ್ಲಿ ಶನಿ ಬಂತು ಅಂದರೆ ನೋಡಿ, ಯಾವುದು ನವಗ್ರಹಗಳಲ್ಲಿ ಗುರುಗಿನ್ನ ಪ್ರಬಲವಾದ ಶನಿ ಗ್ರಹ. ಯಾರಿಗೆ 11ರ ಮನೆಯಲ್ಲಿ ಗ್ರಹ ಇರ್ತಾನೋ ಅವ್ರಿಗೆ ಅತಿಯಾದ ಒಂದು ಸಿರಿ ಸಂಪತ್ತುಗಳು ಸ್ಥಿರವಾಗಿರುವಂಥದ್ದು. ಅಂದರೆ ತುಂಬ ಒಂದು ಒಳ್ಳೆಯ ಒಂದು ಹಿರಿಯರು ಅವ್ರಿಗೆ ಒಂದು ಸಂಪರ್ಕದಲ್ಲಿ ಇರುವಂಥದ್ದು, ಅವ್ರ ಅಣ್ಣ ಆಗಲಿ ಅಕ್ಕ ಆಗಲಿ ತುಂಬ ಒಂದು ಪ್ರಬಲವಾಗಿ ಅವ್ರಿಗೆ ಒಂದು ಬೆಂಬಲ ಕೊಡುವಂಥದ್ದು, ಅಥವಾ ಒಂದು ಒಳ್ಳೆಯ ಸ್ನೇಹಿತರು ಅವ್ರಿಗೆ ಇರುವಂಥದ್ದು ಹಾಗೆಲ್ಲ ಇರುತ್ತೆ. ನೋಡಿ, ಎಷ್ಟೋ ಜನ ತುಂಬ ಕಷ್ಟ ಕಾಲದಲ್ಲಿ ಸ್ನೇಹಿತರೆ ಅವ್ರಿಗೆ ಎಷ್ಟೋ ಲಕ್ಷಗಳು ಕೊಟ್ಟು ಅಥವಾ ಎಷ್ಟು ದುಡ್ಡು ಅಂತ ಕೊಟ್ಟು ಅನುಕೂಲ ಮಾಡ್ತಾರೆ. ಅದೇ ಯಾರಿಗೆ ಲಾಭದಲ್ಲಿ ಶನಿ ಕೆಟ್ಟಿರ್ತಾನೋ ಅವ್ರಿಗೆ ವಕ್ರೆ ಆಗಿರ್ತಾನೆ, ಅವ್ರಿಗೆ ಫ್ರೆಂಡ್ಸಿಂದನೇ ಏನಾದರೂ ತೊಂದರೆ ಆಗುವಂಥ, ಅವರಿಂದನೇ ಪೊಲೀಸ್ ಕೇಸ್ಗಳಾಗುವಂಥದ್ದು ನಾವು ಕಾಣ್ತಾ ಇರ್ತೀವಿ. ಹೀಗಾಗಿ ನೋಡಿ, ಯಾರ ಗ್ರಹದಲ್ಲಿ 3, 6, 10, 11 ಸ್ಥಾನದಲ್ಲಿ ಇರ್ತಾನೆ ಜಾತಕದಲ್ಲಿ ಅವರಿಗೆ ಒಂದು ಶುಭ ಫಲಗಳನ್ನೇ ನಾವು ಇದು ಮಾಡ್ಬೋದು. ಆದರೆ ಮಿಕ್ಕ ಒಂದು ಸ್ಥಾನಗಳು 2 ಅಥವಾ 4ನೇ ಮನೆ ಅಥವಾ 5ನೇ ಮನೆ, 7ನೇ ಮನೆ ಅಥವಾ 8ನೇ ಮನೆ, 9ನೇ ಮನೆ, ಈಗ 12ನೇ ಮನೆಯಲ್ಲಿ ಯಾರಿಗೆ ಇರ್ತಾರೆ ಅವ್ರಿಗೆ ತುಂಬ ಒಂದು ತೊಂದರೆ ಆಗುವಂಥದ್ದು. ಯಾಕಂದರೆ ನೋಡಿ, ಲಗ್ನದಲ್ಲಿದ್ದರೂ ಕೂಡ ಶನಿ ತುಂಬ ತೊಂದರೆ ಕೊಡ್ತಾನೆ. ಯಾಕಂದರೆ ಲಗ್ನದ ಶನಿ ಇತ್ತು ಅಂದರೆ ಕೈಯೋ ಕಾಲದು ಏನಾದರೂ ಒಂದು ಅಪಂಗ ಕೊಡುವಂಥದ್ದು, ಏನಾದರೂ ಅಸ್ವಸ್ಥಗಳು ಕೊಡುವಂಥದ್ದು, ಚಿಕ್ಕ ವಯಸ್ಸಿನಿಂದಲೇ ರೋಗ ರುಜಿನಗಳಲ್ಲಿ ಪೀಡಿತರಾಗ್ತಾರೆ ಶನಿ ಗ್ರಹದಲ್ಲಿದ್ದಾರೆ. ಮತ್ತು ಮುಖದಲ್ಲಿ ಏನೋ ಒಂಥರ ಗಜ್ಜಿ ಮುಖ ಇರುತ್ತೆ ನೋಡಿ. ಹೆಂಗಸರು ಪಾಪ ಹುಡುಗಿರು ಏನಾದರೂ ಒಂದು ಹೆಣ್ಮಕ್ಳಲ್ಲಿ ಏನಾದರೂ ಲಗ್ನದಲ್ಲಿ ಶನಿ ಇತ್ತು ಅಂದರೆ ಅವ್ರ ಮುಖದಲ್ಲಿ ಏನೋ ಒಂಥರ ಮಚ್ಚೆ, ಕಪ್ಪು ಛಾಯೆಗಳು, ಏನು ಮಾಡಿದ್ರು ಕೂಡ ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಲ್ಲ. ಅದೇ ಲಗ್ನದಲ್ಲಿ ಶುಕ್ರ ಇತ್ತು ಅಂದರೆ ಅವ್ರು ಏನು ಮೇಕಪ್ಪೇ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಕನ್ನಡಿ ನೋಡಿದ್ರು ತುಂಬ ಮಹಾರಾಣಿ ಥರ ಕಾಣ್ತಾ ಇರ್ತಾರೆ. ಅದೇ ಶನಿ ಗ್ರಹ ಇತ್ತು ಅಂದರೆ ಕಪ್ಪು ಛಾಯೆ ಕೊಡ್ತಾನೆ. ಎಷ್ಟೇ ನೀವು ಮಕ್ಕ ತೊಳೆದ್ರು ಕೂಡ ಏನೇ ಮಾಡಿದ್ರು ಕೂಡ ಅದು ನಿಮಗೆ ಆ ಕಪ್ಪು ಛಾಯೆ ಹಾಗೆ ಉಳ್ಕೊಳೋದು, ಒಂಥರ ವಿಕಾರ ರೀತಿಯಲ್ಲಿ ಕಾಣುವಂಥದ್ದು. ಹಾಗಾಗಿ ಅದೇ ದ್ವಿತೀಯ ಸ್ಥಾನದಲ್ಲಿತ್ತು ಅಂದರೆ ಕುಟುಂಬದಲ್ಲಿ ಏನಾದರೂ ತೊಂದರೆ, ಮಾತಾಡುವಾಗ ಮನುಷ್ಯನಲ್ಲಿ ಏನಾದರೂ ಬದಲಾವಣೆಗಳು, ನಾವು ಪ್ರೀತಿ, ಈಗ ಎಷ್ಟೋ ಜನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಆದರೆ ಶನಿ 2ನೇ ಮನೇಲಿತ್ತು ಅಂದರೆ ಅವ್ರು ಮಾತಾಡೋಂಥ ಮಾತು ತುಂಬ ಹೊಲಸಾಗಿ ಮಾತಾಡೋವಂಥದ್ದು, ತುಂಬ ಬೇಕಾಬಿಟ್ಟು ಮಾತಾಡೋವಂಥದ್ದು, ಒಂಥರ ದೂರ ಥರ ಮಾತಾಡೋವಂಥದ್ದು, ಒಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋವಂಥದ್ದು ನಾವು ಕಾಣ್ತಾ ಇದ್ವಿ. ಅದ್ರ ಜೊತೆ ದ್ವಿತೀಯದಲ್ಲಿ ಏನಾದರೂ ಶನಿ ಇತ್ತು ಅಂದರೆ ದುಡ್ಡು ಕಾಸಿಗೆ ತುಂಬ ತೊಂದರೆ ಆಗುವಂಥದ್ದು, ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಳ್ಳೋಂಥದ್ದು, ಶ್ಯೂರಿಟಿಗಳಾಕಿ ಕಳ್ಕೊಳ್ಳೋಂಥದ್ದು, ಅವ್ರಿಗೆ ಒಂದು ಪ್ರಬಲವಾದ ಸ್ಥಿರವಾದ ಒಂದು ಕುಟುಂಬ ಇರೋದಿಲ್ಲ. ಅವ್ರಿಗೆ ಕುಟುಂಬರು ಎಲ್ಲೋ ಒಬ್ಬರು ತಿರೋಗಿರ್ತಾರೆ, ಅವ್ರಿನ್ನ ಅವ್ರ ತಾತನ ಮಕ್ಕಳು 3 ಜನ ಹುಟ್ಟಿರ್ತಾರೆ, ಯಾರೂ ಜೊತೆಲಿ ಇರೋದಿಲ್ಲ, ಎಲ್ಲ ಬಿಟ್ಟೋಗಿರ್ತಾರೆ. ಆ ಥರ ಒಂದೊಂದು ಇರುತ್ತೆ. ಅದೇ ನಿಮಗೆ ಚತುರ್ಥ ಭಾವದಲ್ಲಿದ್ದರೆ ತಾಯಿಗೆ ಅನಾರೋಗ್ಯ, ತಾಯಿಗೆ ಚಿಕ್ಕ ವಯಸ್ಸಿನಿಂದಲೇ ತುಂಬ ನೋವುಗಳು, ಸಂಕಟಗಳು, ಎದೆಗೆ ಸಂಬಂಧಪಟ್ಟ ರೋಗಗಳು ಇರೋವಂಥದ್ದು, ಹೀಗೆ ನಾವು ಹಲವಾರು ರೀತಿಯಲ್ಲಿ ನಾವು ಕಾಣುವಂಥದ್ದು. ಅದೇ ಪಂಚಮದಲ್ಲಿತ್ತು ಅಂದರೆ ನೋಡಿ, ಪಂಚಮದಲ್ಲಿ ಅವ್ರು ಅಂದ್ಕೊಂಡಿದ್ದ ಕೆಲಸಗಳು ಜೀವನದಲ್ಲಿ ಯಾವುದೂ ಕೂಡ ಆಗಲ್ಲ. ಪಂಚಮದಲ್ಲಿದ್ದರೆ ನೋಡಿ, ಪಂಚಮದಲ್ಲಿ ನಾವು ಏನು ಹೇಳ್ತೀವಿ, ಪ್ರೀತಿಗೆ ಕಾರಕ, ಒಂದು ಮನಸ್ಸಿನಲ್ಲಿ ಪ್ರೀತಿ ವಿವಾಹಕ್ಕೂ ಪಂಚಮ ಭಾವ ಏನು ಕಾರಣ ಆಗುತ್ತೆ. ಅದರಲ್ಲಿ ಆ ಜಾಗದಲ್ಲಿ ಶನಿ ಇತ್ತು ಅಂದರೆ ಮಕ್ಕಳು ಕೂಡ ಆಗುವಂಥದ್ದಿಲ್ಲ. ಒಂದು ವೇಳೆ ಮಕ್ಕಳು ಆದರೂ ಕೂಡ ಮಕ್ಕಳು ಇವ್ರು ಮಾತು ಕೇಳೋದಿಲ್ಲ, ತುಂಬ ಮಿತಿ ಮೀರಿ ಮಾತಾಡೋವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಪ್ರೀತಿ ಪ್ರೇಮಗಳಲ್ಲಿ ಇದ್ದರೂ ಕೂಡ ಅವ್ರಿಗೆ ಏನಾದರೂ ತೊಂದರೆ ಆಗಿ ಕಟ್ಟಾಗುವಂಥದ್ದು, ತುಂಬ ಒಂದು ವ್ಯಸನಕ್ಕೆ ಅವರು ಒಳಗಾಗ್ತಾರೆ. ಅದೇ ನಾವು 7ನೇ ಮನೆಯಲ್ಲಿ ಶನಿ ಇತ್ತು ಅಂದರೆ ಕೂಡ ತೊಂದರೆನೇ. ಯಾಕಂದರೆ ನೋಡಿ, ಮೊನ್ನೆ 7ನೇ ಮನೆಯಲ್ಲಿ ಶನಿ ಇದ್ದವರು ಜಾತಕದಲ್ಲಿ ನೋಡಿದ್ದೀವಿ, ತುಂಬ ವಯಸ್ಸಾಗಿರುತ್ತೆ ಹುಡುಗನಿಗೆ, ಮದುವೆ ಆಗಿ ಒಂದು ಮಗು ಇರುತ್ತೆ, ಆ ಹುಡುಗನೇ ಬೇಕು ಅಂತೇಳಿ ಇಷ್ಟಪಟ್ಟು ಮದುವೆ ಆಗೋರು ಇರ್ತಾರೆ. ನೋಡಿ, ಅದೇ ಹೇಳೋದು, ಸಪ್ತಮದಲ್ಲಿ ಶನಿ ಇತ್ತು ಅಂದರೆ ಶನಿಯ ಪ್ರಭಾವ ಲಗ್ನದಲ್ಲಿ ಬಿದ್ದಾಗ ಏನಾಗುತ್ತೆ ಅಂದರೆ ತುಂಬ ಒಂದು ತಪ್ಪು ನಿರ್ಧಾರಗಳನ್ನ ತೊಗೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಗೋಚಾರದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಆದರೆ ಲಗ್ನದಲ್ಲೇ ಶನಿ ಇತ್ತು ಅಂದರೆ ಅವ್ರ ಪಾಡು ಏನಾಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ವಕ್ರ ಶನಿ ಇತ್ತು ಅಂದರೂ ಕೂಡ ನೀವು ಅದಕ್ಕೆ ಕೆಲವೊಂದು ಪರಿಹಾರಗಳಿದೆ, ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತದೆ. ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಈ ನಮ್ಮ ದೇವರಿನ ಸನಾತನ ಧರ್ಮದಲ್ಲಿ ಏನೋ ಒಂದು ಗ್ರಹ ಇದೊಂದು ನಮ್ಗೆ ಕೊಟ್ಟಿದ್ದಾರೆ, ಒಂದು ಪವಿತ್ರವಾದ ಗ್ರಂಥ, ಜ್ಯೋತಿಷಕ್ಕೆ ಸಂಬಂಧ, ಅದಕ್ಕೆ ಸಂಬಂಧಪಟ್ಟಾಗೆ ನಾವೇನು ಮಾಡಬೇಕು, ಅದನ್ನು ನಾವೊಂದು ಕೆಲವೊಂದು ಪರಿಹಾರಗಳು ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಗುರುಗಳ ಮೊರೆ ಹೋಗುವಂಥದ್ದು, ಹೋಮ ಹವನಗಳು, ಮಂತ್ರ, ಮಣಿ, ಮಾಲೆ ಮಂತ್ರಗಳು ಜಪ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು.